ಹಲೋ ಎಲ್ರಿಗೂ ಸ್ವಾಗತ. ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 2025 ದಟ್ ಇಸ್ AIB 20 ಇವಾಗ ನಡೆಯೋದಿದೆ ಈ ವರ್ಷ. ಆ್ಯಂಡ್ ನಿಮಗೆ ಆಲ್ರೆಡಿ ಎಕ್ಸಾಮ್ ಡೇಟ್ ನೋಟಿಫೈ ಆಗಿದೆ. November 30ಗೆ ನಿಮ್ಮ ಎಕ್ಸಾಮ್ ಇದೆ. ಆ್ಯಂಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟ್ ಈ ವಿಡಿಯೋ ನಿಮಗೋಸ್ಕರ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು AIB 18ನ ಕ್ವೆಶನ್ ಪೇಪರ್ ಸೆಟ್ ಡಿ ಇಂಗ್ಲೀಷಲ್ಲಿ ಇರುವಂಥದ್ದು. ನಿಮ್ಮ ಕ್ವೆಶನ್ ಪೇಪರ್ ನಿಮಗೆ ಇದೇ ರೀತಿ ಸಿಕ್ಕಿರುತ್ತೆ. ಆ್ಯಂಡ್ ಇದರಲ್ಲಿ ನೀವು ನಿಮ್ಮ ಆನ್ಸರ್ಸ್ ಏನಿದೆ ಅದಕ್ಕೆ ಒಂದು OMR ಶೀಟ್ ಅನ್ನೋದು ಸಿಗುತ್ತೆ. ಸೊ OMR ಶೀಟ್ಸ್ಗೆ ನೀವು ನಿಮ್ಮ ಆನ್ಸರನ್ನು ಮಾರ್ಕ್ ಮಾಡಿ ಸಬ್ಮಿಟ್ ಮಾಡಿರ್ತೀರಿ. ಸೊ ದಿಸ್ ಈಸ್ ಅ ಸ್ಯಾಂಪಲ್ ಆಫ್ ಯುವರ್ ಕ್ವೆಶನ್ ಪೇಪರ್. ಆ್ಯಂಡ್ ಆಲ್ಸೋ ನಿಮಗೆ ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆ್ಯಂಡ್ ಈ ರೀತಿ 100 ಮಾರ್ಕ್ಸ್ 100 ಕ್ವೆಶನ್ಸ್ 1 ಮಾರ್ಕ್ ಈಚ್. ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ನೀವು ಯಾವುದೇ ತಪ್ಪು ಆನ್ಸರ್ ಮಾಡಿದ್ರೂ ಸಹ ನಿಮಗೆ ಮಾರ್ಕ್ಸ್ ಡಿಡಕ್ಟ್ ಆಗೋದಿಲ್ಲ. 3 ಗಂಟೆ ಟೈಮ್ ಇರುತ್ತೆ. ಆರಾಮಾಗಿ ನಿಮ್ಮ ಬೇರಕ್ಸನ್ನು ನೋಡಿಕೊಂಡು ಆನ್ಸರ್ ಮಾಡಬಹುದು. ಬಿಕಾಸ್ ಓಪನ್ ಬುಕ್ ಎಕ್ಸಾಮಿನೇಷನ್. ಸೊ ಹಾಗಾಗಿ ನಿಮ್ಮ ಒಂದು ಸೆಟ್ ಆಫ್ ಬೇರಕ್ಸನ್ನು ಪರ್ಚೇಸ್ ಮಾಡ್ಕೊಳ್ಳಿ, ತಗೊಂಡು ಹೋಗಿ ಬುಕ್ ನೋಡಿ ಆನ್ಸರ್ ಮಾಡಿ. ಆ್ಯಂಡ್ 3 ಗಂಟೆ ಇಸ್ ಮೋರ್ ದ್ಯಾನ್ ಎನಫ್. ಗೊತ್ತಿರುವಂಥ ಆನ್ಸರ್ಸ್ ಆರಾಮಾಗಿ ಮುಗಿಸ್ಕೋಬಹುದು. ಗೊತ್ತಿಲ್ಲದಿರೋದನ್ನ ನೋಡಿ ಬರೆಯೋದಕ್ಕೂ ಸಹ ಫುಲ್ ಟೈಮ್ ಇರುತ್ತೆ ನಿಮ್ಮ ಹತ್ರ. ಫಾರ್ ಎಕ್ಸಾಂಪಲ್ ಸಿವಿಲ್ ಜಡ್ಜ್ ಎಕ್ಸಾಮ್ ಬರೀ 1.5 ಅವರಲ್ಲಿ ಸೇಮ್ 100 ಕ್ವೆಶನ್ಸ್. ಬಟ್ ಇಲ್ಲಿ 100 ಕ್ವೆಶನ್ಸ್ಗೆ ಅದ್ರ ಡಬಲ್ ದ ಟೈಮ್. ಸೊ 3 hours ಸಾಕಷ್ಟು ಟೈಮ್ ಆಗುತ್ತೆ. ಆ್ಯಂಡ್ ನೀವು ಯಾವುದೇ ರೀತಿ ಕ್ವೆಶನ್ ಪೇಪರಲ್ಲಿ ಮಾರ್ಕ್ ಮಾಡೋದು ಎಕ್ಸೆಟ್ರಾ ಮಾಡಿಬಿಡಿ. ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ನನ್ನು ಕ್ಯಾರಿ ಮಾಡಿ. OMR ಶೀಟ್ನ ಪೆನ್ಸಿಲಲ್ಲಿ ಇಂಕ್ ಪೆನ್ನಲ್ಲಿ ಮಾಡೋಕ್ಕೆ ಹೋಗಬೇಡಿ. ಬಾಲ್ ಪೆನ್ ಒಂದೇನೆ ಪ್ರಿಫರ್ಡ್. ಆ್ಯಂಡ್ ಬ್ಲೂ ಅಥವಾ ಬ್ಲ್ಯಾಕ್ ಬಾಲ್ ಪೆನ್ ಮಾತ್ರ ತೊಗೊಂಡು ಹೋಗಿ. ಯಾವುದೇ ರೀತಿ ಮಾರ್ಕಿಂಗ್ಸ್ನ ಹೆಚ್ಚು ಕಮ್ಮಿ ಮಾಡೋಕ್ಕೆ ಹೋಗಬೇಡಿ. ಸೊ ಈ ಪೇಪರ್ನ ಸಾಲ್ವ್ ಮಾಡೋಣ. ವೆಲ್ಕಮ್ ಟು ಸ್ವಾತಿ ಲಾ ಅಕಾಡೆಮಿ. ಆ್ಯಂಡ್ ನಾನು ಸ್ವಾತಿ. ಸೊ ವಿಡಿಯೋ ಟಿಲ್ ದ ಎಂಡ್ ನೋಡಿ, ಬಿಕಾಸ್ ಇದು ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್. ಪ್ರತಿಯೊಂದು ಕ್ವೆಶನ್ ಇಂಪಾರ್ಟೆಂಟ್. ಆ್ಯಂಡ್ ಹಲವಾರು ಕ್ವೆಶನ್ಸ್ ನಿಮಗೆ ರಿಪೀಟ್ ಕೂಡ ಆಗುತ್ತೆ. ಸೊ ಫಾರ್ ಎನಿ ಎಕ್ಸಾಮ್ ಅಟ್ಲೀಸ್ಟ್ 5 ಪ್ರೀವಿಯಸ್ ಪೇಪರ್ಸ್ನ ಸಾಲ್ವ್ ಮಾಡಿಕೊಂಡೇ ಹೋಗಿರಿ. ಸ್ವಾತಿ ಲಾ ಅಕಾಡೆಮಿ ನಮ್ಮ ಚಾನಲಲ್ಲಿ 3 ಪೇಪರ್ಸ್ನ ಸಾಲ್ವ್ ಮಾಡಿದ್ದೀವಿ. ದಿಸ್ ವಿಲ್ ಬಿ ಅ 4th ಪೇಪರ್. ನೆಕ್ಸ್ಟ್ ನಾವು ನಾಳಿದ್ರಲ್ಲಿ ನಿಮಗೆ AIB 19 ಪೇಪರೂ ಸಹ ಸಾಲ್ವ್ ಆಗುತ್ತೆ. ಸೊ ದಿಸ್ 5 ಪೇಪರ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಪೇಪರನ್ನು ಅಟೆಂಡ್ ಮಾಡೋದಕ್ಕೆ. ಸೊ ವಿತೌಟ್ ಡಿಲೇ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶನ್: ಫಾರ್ ವಾಟ್ ಡ್ಯೂರೇಷನ್ ಇಸ್ ವಿಮೆನ್ ಎಂಟೈಟಲ್ಡ್ ಟು ಲೀವ್ with wages for tubectomy operation as per Maternity Benefit Act 1961. So ಇದಕ್ಕೆ ಆನ್ಸರ್ ಇಸ್ ಯೋರ್ ಆಪ್ಷನ್ A, 2 ವೀಕ್ಸ್ಗೆ ಎಂಟೈಟಲ್ಡ್ ಆಗಿರ್ತಾರೆ. ವಾಟ್ ಶುಡ್ ಬಿ ದ ಮಿನಿಮಮ್ ನಂಬರ್ ಆಫ್ ದ ವರ್ಕರ್ಸ್ ಒರಿಜಿನಲಿ ಎಂಪ್ಲಾಯ್ಡ್. ಇಲ್ಲಿ ಮಾರ್ಕ್ ಆಗಿರುವಂಥ ಆನ್ಸರ್ ಸರಿಯಲ್ಲ. ಸೊ ದಿಸ್ ಈಸ್ ಅ ಪೇಪರ್ ಆಫ್ ಅ ಸ್ಟೂಡೆಂಟ್. ಸೊ ಹಾಗಾಗಿ ಈ ಆನ್ಸರ್ಸ್ನ ರಿಲೈ ಮಾಡೋಕ್ಕೆ ಹೋಗ್ಬಿಡಿ. ಐ ಆಮ್ ಸೇಯಿಂಗ್ ದ ಕರೆಕ್ಟ್ ಆನ್ಸರ್. ಸೊ ಅದನ್ನು ನೀವು ನೋಡ್ಕೊಳ್ಳಿ. So what should be the minimum number of workers originally employed in any factory for having at least one canteen in the factory as per the Factories Act 1948? So ಅದರ ಪ್ರಕಾರ ನಿಮಗೆ ಆನ್ಸರ್ ಇಸ್ ಆಪ್ಷನ್ D, 250 ವರ್ಕರ್ಸ್ ಮಿನಿಮಮ್ ಇರಬೇಕು ಟು ಎಸ್ಟಾಬ್ಲಿಷ್ ಅ ಕ್ಯಾಂಟೀನ್, ಒಂದು ಕ್ಯಾಂಟೀನನ್ನು ಸೆಟಪ್ ಮಾಡೋದಕ್ಕೆ. Who among the following is not included in the definition of a workman as per Industrial Disputes Act 1947? ಯಾರು ವರ್ಕ್ ಮ್ಯಾನ್ ಡೆಫಿನೇಷನ್ಗೆ ಫಾಲ್ ಆಗೋದಿಲ್ಲ. ಸೊ ಇಟ್ ಈಸ್ ಅ ಸೂಪರ್ವೈಸರ್ ಡ್ರಾಯಿಂಗ್ ಸ್ಯಾಲರಿ ಆಫ್ ₹12,000 ನಮಗೆ ವರ್ಕ್ ಮ್ಯಾನಲ್ಲಿ ಬರೋದಿಲ್ಲ. ಹೂ ವಾಸ್ ಡಿಫೈನ್ಡ್ ಆಸ್ tortious liability arises from the breach of the duty primarily fixed by the law. This duty is towards the persons generally and its breach is redressable by an action for unliquidated damages. ಸೊ ಇದನ್ನ ಹೇಳಿದ್ದು ಯಾರು? ಸೊ ಇಟ್ ಇಸ್ ಸೆಡ್ ಬೈ ಡಿ ವಿನ್ಫೀಲ್ಡ್ ಅವರು. ನೆಕ್ಸ್ಟ್, ಗ್ಲುಕೋಸ್ಟಾ ಗ್ರಾಮರ್ ಸ್ಕೂಲ್ ಕೇಸ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಸೊ ನಮಗೆ ನಮ್ಮ ಕಾಂಟ್ರಾಕ್ಟ್ ಆಕ್ಟ್ ಅಲ್ಲಿ ಓದಿರುವಂಥದ್ದು ಕೇಸ್ ರಿಲೇಟ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಇಂಪಾರ್ಟೆಂಟ್ ಮ್ಯಾಕ್ಸಿಮ್. ಸೊ ಇಟ್ ರಿಲೇಟ್ಸ್ ಟು ಡೆಮ್ನಮ್ ಸೈನೆ ಇಂಜುರಿಯಾ. ನೆಕ್ಸ್ಟ್, which of the following provision of the Motor Vehicle Act 1988 relates to no fault liability ಗೆ ರಿಲೇಟ್ ಆಗುವಂಥದ್ದು ಯಾವುದು? is your option A, that is section 140. How many consumer rights are identified under the Consumer Protection Act 2019? ಎಷ್ಟು ರೈಟ್ಸ್ ಇದೆ? 6 ರೈಟ್ಸ್ ಇದೆ. Which of the following body constituted under Consumer Protection Act 2019 is authorized or to render the advice on promotion and protection of the consumer's right under the act? ಸೊ ಇದರಲ್ಲಿ ನಮಗೆ ಆನ್ಸರ್ ಇಸ್ ಯೋರ್ ಆಪ್ಷನ್ ಬಿ, ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಕೌನ್ಸಿಲ್ ರಿಡ್ರೆಸ್ ಮಾಡುತ್ತೆ. ಸೊ ವೆನ್ ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊವಿಷನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸ್ಟೇಟ್ಸ್ ದಟ್ no tax can be levied or
collected except by the authority of law ಬಿಟ್ಟು ಬೇರೆ ಯಾರೂ ಸಹ ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಹಾಗಿಲ್ಲ, ಆರ್ಟಿಕಲ್ 265, ವಿಚ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಆ್ಯಂಡ್ ಸೊ ಹಾಗಾಗಿ ನಿಮಗೆ ನೆನಪಿದ್ದೇ ಇರಬೇಕು ಈ ಸೆಕ್ಷನ್. ವಿಚ್ ಆಫ್ ದ ಫಾಲೋಯಿಂಗ್ ವುಡ್ ಬಿ ದ ಫಸ್ಟ್ ಪ್ರೀವಿಯಸ್ ಇಯರ್ಸ್ in the case of business or profession newly set up on 31st March 2020 as per Income Tax Act 1961. So ಒಂದು ಫೈನಾನ್ಷಿಯಲ್ ಇಯರ್ ಅಂತ ಹೇಳುವಾಗ ಏಪ್ರಿಲ್ ಇಂದ 1st April to 31st March ರನ್ ಆಗುವಂಥದ್ದು. ಸೊ ನಮಗೆ ಇದರಲ್ಲಿ ನಾವು ಮಾತನಾಡೋದಕ್ಕೆ ಪ್ರೀವಿಯಸ್ ಇಯರ್ ಅಂತ ಹೇಳೋದು 31st March 2020 and will end by 31st March 2020 ಅನ್ನೋದು ಆನ್ಸರ್ ಕರೆಕ್ಟ್ ಆಗುತ್ತೆ. Next, as per the Income Tax Act 1961, a person is said to be resident of India in any previous year if he had been in India for a period of the following number of days in the previous year. ಇಷ್ಟು ದಿನ ತನಕ ಇಂಡಿಯಾದಲ್ಲಿ ಇದ್ದಿದ್ರೆ ಇವ್ರು ನಮ್ಮ ರೆಸಿಡೆಂಟ್ ಅಂತ ಹೇಳುವಂಥ ಎಷ್ಟು ಡೇಸ್? 182 days. ಇನ್ಕಮ್ ಈಸ್ ಡಿಫೈನ್ಡ್ ಅಂಡರ್, ನಮಗೆ ಡಿಫರ್ ಆಗುತ್ತೆ ಆ್ಯಂಡ್ ಎಲ್ಲಾನು ಸಹ ಆ್ಯಕ್ಟ್ ಡೈರೆಕ್ಟಾಗಿ ನೀವು ನೋಡಿದ ತಕ್ಷಣ ಗೊತ್ತಾಗೋದಿಲ್ಲ. ಸೊ ಪ್ಲೀಸ್ ಈಗಲಿಂದ ನಿಮ್ಮ ಬೇರಾಕ್ಟ್ಸಲ್ಲಿ ನೋಡ್ಕೊಳ್ಳಿ, ಯಾವ ಸೆಕ್ಷನ್ ಏನು ಮಾರ್ಕ್ ಮಾಡ್ಕೊಳ್ಳಿ. Income is defined under which of the following provision of the Income Tax Act 1961? Income is defined under your section 2 clause 24. Definition clauses again ಇದು ನಿಮಗೆ ಬಂದೇ ಬರುತ್ತೆ, ಎಂಥ ಎಕ್ಸಾಮ್ ಆದ್ರೂ definition clauses of every act becomes important. Which of the following is not a fraud as per the Indian Contract Act 1872? ಇದರಲ್ಲಿ ಫ್ರಾಡ್ ಯಾವ್ದು ಅಲ್ಲ. A promise made without intention of performing it, an active concealment of the fact by one having knowledge of the fact. ಆಕ್ಟಿವ್ಲಿ ಕನ್ಸೀಲ್ ಮಾಡ್ತಾರೆ, ದಟ್ ಈಸ್ ಮುಚ್ಚಿಟ್ಟಿದ್ದಾರೆ ಒಂದು ಫ್ಯಾಕ್ಟ್ನ ಆ್ಯಂಡ್ ಅದರದ್ದು ರಿಲೇಟೆಡ್ ಇನ್ನೊಂದು ಪಾರ್ಟಿಗೆ ನಾಲೆಜ್ ಇದೆ. ಮಿಯರ್ ಸೈಲೆನ್ಸ್ ಅಂತ ಹೇಳುವಾಗ ಇದು ನಮಗೆ ಫ್ರಾಡ್ ಆಗೋದಿಲ್ಲ. ಮಿಯರ್ ಸೈಲೆನ್ಸ್ ಇಫ್ ಡ್ಯೂಟಿ ಬೌಂಡ್ ಟು ಸ್ಪೀಕ್. ಸೊ ಮಾತನಾಡಲೇಬೇಕು ನೀವು ಅಂತ ಹೇಳುವಾಗ ನೀವು ಸೈಲೆಂಟ್ ಆಗಿದ್ದೀರಿ ಅಂತ ಹೇಳೋದು ಫ್ರಾಡ್ ಆಗುತ್ತೆ. ಎನಿ ಆಕ್ಟ್ ಆರ್ ಒಮಿಷನ್ ಲಾ ಸ್ಪೆಸಿಫಿಕಲಿ ಡಿಕ್ಲೇರ್ಸ್ ಟು ಬಿ ಫ್ರಾಡ್ಯುಲೆಂಟ್. ಸೊ ಇಲ್ಲಿ ನಾವು ಹೇಳ್ತಿರೋದು ಯಾವುದು ಫ್ರಾಡ್ ಅಲ್ಲ ಅಂತ. ಸೊ ಕರೆಕ್ಟ್ ಆನ್ಸರ್ ನಮಗೆ ಸಿನ್ಸ್ ಮಿಯರ್ ಸೈಲೆನ್ಸ್ ಆಫ್ ನೋ ಡ್ಯೂಟಿ ಬೌಂಡ್ ಟು ಸ್ಪೀಕ್ ಅಂತ ಹೇಳುವಾಗ ಅಗೇನ್ ಇದು ಫ್ರಾಡ್ ಆಗೋದಿಲ್ಲ. ಸೊ ಕರೆಕ್ಟ್ ಆನ್ಸರ್ ವುಡ್ ಬಿ ಯೋರ್ ಆನ್ಸರ್ ಸಿ, ಇದು ಫ್ರಾಡ್ ಆಗೋದಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್ ಇಫ್ ಎ ಇಂಟೆಂಡಿಂಗ್ ಟು ಡಿಸೀವ್ ಎ ಬಿ falsely represents that 500 mounts of indigo are made annually at A's factory and thereby induces B to buy the factory. So ಈ ರೀತಿ ಇಂಡ್ಯೂಸ್ಮೆಂಟ್ ಅಂತ ಹೇಳುವಾಗ the answer would be answer C, that is contract voidable ಆಗುತ್ತೆ. ಇಂಡ್ಯೂಸ್ಮೆಂಟ್ ಕೊಡ್ತಿರೋದು to option at the part of option B. Next, which of the following injunction can be granted only by the decree made at hearing and upon the merit of the suit? So upon the merit of the suit ಅಂತ ಬರುವಾಗ it is perpetual injunction ಅನ್ನ grant ಮಾಡಬಹುದು. A stipulation is in a bound for payment of the compound interest on failure to pay simple interest at the same rate as was payable upon the principal is not a penalty within the meaning of which of the following provision of the Indian Contract Act 1872? So answer ಇದಕ್ಕೆ section 74. What is the default interest payable under the section 63A of the Transfer of Property Act? TPA ಪ್ರಕಾರ default interest ಎಷ್ಟು? 9% per annum is the default interest payable. Question number 18. Which of the following is the time limit given under section 17 of TPA? Time limit given under section 17 is a period of 18 years from the date of transfer. ಇದು ಸ್ಪೆಸಿಫಿಕ್ ಆಗಿ ಸೆಕ್ಷನ್ 17 ಅಲ್ಲಿ ಮಾತನಾಡ್ತಿರೋದು. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಸ್ ಪರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್? ಪ್ರಾಮಿಸರಿ ನೋಟ್, ಬಿಲ್ ಆಫ್ ಎಕ್ಸ್ಚೇಂಜ್ ಅಂಡ್ ಚೆಕ್ ನಮಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ NI ಆಕ್ಟ್ ಅಲ್ಲಿ ಬರುವಂತ ಒಂದು 3 NIs ನಮಗೆ ಮಾತನಾಡ್ತಿರೋದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ. ಹುಂಡಿನ ನಾವು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ತಿಲ್ಲ, ಸೊ ಈ ಆಕ್ಟ್ ಅಲ್ಲಿ ಹೇಳ್ತಿಲ್ಲ. ಇನ್ ದ ಲೈಟ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಟ್ ವಾಟ್ ರೇಟ್ ಆಫ್ ಇಂಟ್ರೆಸ್ಟ್ ವಿಲ್ ಬಿ charged if the rate of interest is not mentioned on the negotiable instrument? So ಯಾವುದೇ rate of interest mention ಆಗಿಲ್ಲ ಅಂತ ಅನ್ನುವಾಗ it is charged as per 18% per annum ರೀತಿ ಚಾರ್ಜ್ ಆಗುತ್ತೆ. Within what period from the date of publication of the declaration, if no award is made, the entire proceedings for the acquisition of the land shall lapse as per the right to fair compensation and transparency in land acquisition, Rehabilitation and Resettlement Act 2013. It is 12 months. Next, what is the minimum percentage of affected families that need to give their prior consent for acquiring land for private companies
as per the Right to Fair Compensation and Transparency in Land Acquisition, Rehabilitation and Resettlement Act 2013. So answer is your 80%. Imagine an IPL team set up a company to sell its own range of clothes. What type of intellectual property can the team use to show that the clothes are made by them? ಸೊ ಇಲ್ಲಿ ಯಾವ ಒಂದು ನಮಗೆ ಪೇಟೆಂಟ್, ಟ್ರೇಡ್ ಮಾರ್ಕ್, ಜಾಗ್ರಫಿಕಲ್ ಇಂಡಿಕೇಶನ್, ರಿಜಿಸ್ಟರ್ಡ್ ಡಿಸೈನ್, ಇಟ್ ಈಸ್ ಅಬೌಟ್ ಟ್ರೇಡ್ ಮಾರ್ಕ್ ಅನ್ನು ನಾವು ಹಾಕೊಳ್ಬಹುದು. ಸೊ ಹೌ ಲಾಂಗ್ ಡು ದ ಪೇಟೆಂಟ್ಸ್ ಯೂಶುವಲಿ ಲಾಸ್ಟ್ ಫಾರ್? ಪೇಟೆಂಟ್ ಲಾಸ್ಟ್ ಫಾರ್ ಬಿ 20 years. The concept of freedom of trade and commerce mentioned in the Indian Constitution is motivated from the experience of the following country. So concept of freedom freedom of trade and commerce ನಾವೆಲ್ಲಿ ಹೇಳ್ತೀವಿ, that is article 19 ಅಲ್ಲಿ ಏನು ಬರುತ್ತೆ, it is borrowed from Australia. Which of the following writ is issued to enforce the performance of public duties by the authority? It is mandamus. Which of the following constitutional amendment act had made the provision for publishing Hindi translation of the constitution? Hindi translation ಅನ್ನ ನಾವು 58th amendment ಅಲ್ಲಿ ಮಾಡಬಹುದು ಅಂತ ತಂದಿದ್ದು. Next, which is the following landmark judgment on the colorable legislation? So it is State of Bihar versus Kameshwar Singh. Which of the following constitutional amendment was passed in the light of the advisory opinion received by In Re Berubari Union's case? So in Re Berubari Union case, it is Constitution 9th Amendment Act 1960. That preamble is also a part of Constitution. But in Re Berubari case ಅಲ್ಲಿ ಹೇಳಿದ್ದು that preamble is not a part of Constitution. Keshwan and Bharti ಅಲ್ಲಿ ಹೇಳಿದ್ದು that preamble is a part of Constitution. Which of the following provision of the Constitution of India is relevant for solving the question of repugnancy between the central law and the state law? ಸೆಂಟ್ರಲ್ ಹಾಗೂ ಸ್ಟೇಟ್ ಲಾ ನಡುವೆ ಯಾವುದೇ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳುವಾಗ ಆರ್ಟಿಕಲ್ 254 ಅದನ್ನ ರೆಸಲ್ಯೂಷನ್ಗೆ ಬರುತ್ತೆ. ವಾಟ್ ಟ್ರಾನ್ಸಿಷನ್ ಪೀರಿಯಡ್ ವಾಸ್ ಪ್ರೊವೈಡೆಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಫಾರ್ ಚೇಂಜಿಂಗ್ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಯೂನಿಯನ್ ಫ್ರಮ್ ಇಂಗ್ಲಿಷ್ ಟು ಹಿಂದಿ? ಅಫಿಷಿಯಲ್ ಲ್ಯಾಂಗ್ವೇಜ್ ಅನ್ನ ಇಂಗ್ಲಿಷ್ ಇಂದ ಹಿಂದಿಗೆ ಮಾಡೋದಕ್ಕೆ ನಮಗೆ 15 years ಒಂದು ಟ್ರಾನ್ಸಿಷನ್ ಪೀರಿಯಡ್ ಅನ್ನ ನೀಡಲಾಗಿತ್ತು. In which of the following case it was held that there could be no reservation on the single post in the cadre ಅಂತ ಹೇಳಿದ್ರೆ it was given in Chakradhar Paswan versus State of Bihar case ಅಲ್ಲಿ. Next, 33, sexual harassment of a working woman at her place of work may also be considered as the violation of which of the following provisions of the Constitution of India? ಈಗ ಸ್ಪೆಸಿಫಿಕ್ ಆಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಹತ್ರ ಪಾಶ್ ಆಕ್ಟ್ ಇದೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಆಕ್ಟ್. ಸೊ ಅದರ ಬಿಟ್ಟರೆ ನಮಗೆ ಈ ಸ್ಪೆಸಿಫಿಕ್ ಆರ್ಟಿಕಲ್ ಅಂತ ಹೇಳುವಾಗ ಇಟ್ ಈಸ್ ಬಿ ಆರ್ಟಿಕಲ್ 19(1)(d). 34, which of the following doctrine has been applied to resolve the conflict between the article 25 clause 2 subclause b and 26 clause b of the Constitution of India? ಸೊ ಇಲ್ಲಿಗೆ ನಾವು ಅಪ್ಲೈ ಮಾಡಿರುವಂಥ ಡಾಕ್ಟ್ರಿನ್ ಇಸ್ ಡಾಕ್ಟ್ರಿನ್ ಆಫ್ ಹಾರ್ಮೋನಿಯಸ್ ಕನ್ಸ್ಟ್ರಕ್ಷನ್. ನೆಕ್ಸ್ಟ್, in which of the following situations Indian Penal Code may not apply? ರಿಮೆಂಬರ್ ಇದು IPC ಕ್ವೆಶನ್, ಬಟ್ ನಮಗೆ ಈಗ ಬರುವಾಗ BNS ದೂನು ಸಹ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ಸೊ 35 ಪ್ರಕಾರ ದ ಕ್ವೆಶನ್ ಇಸ್ ಇಲ್ಲಿ ಯಾವುದು ಅಪ್ಲೈ ಆಗೋದಿಲ್ಲ? ಆನ್ ಒಫೆನ್ಸ್ ಕಮಿಟೆಡ್ ಬೈ ಇಂಡಿಯನ್ಸ್ ಔಟ್ಸೈಡ್ ಇಂಡಿಯಾ ಅಪ್ಲೈ ಆಗುತ್ತೆ, ಇಂಡಿಯನ್ಸ್ ಆಗಿರೋ ಕಾರಣ. ಆನ್ ಒಫೆನ್ಸ್ ಕಮಿಟೆಡ್ ಬೈ ಎನಿ ಪರ್ಸನ್ ಆನ್ ಎನಿ ಶಿಪ್ ರಿಜಿಸ್ಟರ್ಡ್ ಇನ್ ಇಂಡಿಯಾ ಅಪ್ಲೈ ಆಗುತ್ತೆ. ಎನಿ ಪರ್ಸನ್ ಕಮಿಟಿಂಗ್ offense targeting computer resource located in any country ಆಗೋದಿಲ್ಲ. ಸೊ ಹಾಗಾಗಿ only 3. How many types of punishment are currently existing under the IPC? ಸೊ ಕರೆಂಟ್ಲಿ ಈ ಪ್ರಶ್ನೆ 100% ಬರಬಹುದು ಅಂಡ್ BNS ಅಲ್ಲಿ ಬರಬಹುದು. IPC ಪ್ರಕಾರ ಆಗಿದ್ರೆ ನಮಗೆ ಆನ್ಸರ್ ಇದಕ್ಕೆ C5 ಆಗ್ತಿತ್ತು, ಬಟ್ ಈಗ ಆನ್ಸರ್ BNS ನ ಪ್ರಕಾರ 6 ಆಗುತ್ತೆ, ಬಿಕಾಸ್ ಕಮ್ಯುನಿಟಿ ಸರ್ವಿಸ್ ಕೂಡ ಸಹ ಆಡ್ ಆಗಿರೋದ್ರಿಂದ. ಸೊ ಇಲ್ಲಿಗೆ ಆನ್ಸರ್ C ಈ ಪೇಪರಿಗೆ, ಬಟ್ BNS ಅಂತ ಹೇಳುವಾಗ ಆನ್ಸರ್ 6. ಅಂಡ್ ಸಿನ್ಸ್ ಈ ಕ್ವೆಶನ್ ಎರಡಕ್ಕೂ ರಿಲೆವೆಂಟ್ ಆಗುತ್ತಿದೆ, ಸೊ ಹಾಗಾಗಿ ಈ ಕ್ವೆಶನ್ ಕೇಳುವಂತ ಸಾಧ್ಯತೆ ಬರುತ್ತೆ. A and Z agree to fence with each other for amusement in the course of such fencing. ಫೆನ್ಸಿಂಗ್ ಅಂತಂದ್ರೆ ಇಟ್ಸ್ ಅ ಗೇಮ್, ಸೊ ಆ ಫೆನ್ಸಿಂಗ್ ಇಲಸ್ಟ್ರೇಷನ್ ಕೂಡ ಸಹ ಇದೆ ನಿಮಗೆ. while playing fairly A hurts Z severely. ಯಾವುದೇ ಇಂಟೆನ್ಷನ್ ಇಲ್ಲ. ಫಸ್ಟ್ ಥಿಂಗ್, which of the following offense is committed by A? ಸೊ A ಯಾವ offense ಅನ್ನ ಕಮಿಟ್ ಮಾಡಿದ್ರೆ no offense, because there is no mens rea. First of all, there is no mens rea, and ಅದು ಇಬ್ರು
ಕನ್ಸೆಂಟ್ ಇಂದಾನೇ ಆಡ್ತಿರೋವಂಥದ್ದು. ಸೊ ಹಾಗಾಗಿ ಯಾವುದೇ ಒಫೆನ್ಸ್ ಇಲ್ಲ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಶನ್ಸ್ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ ಕೆನ್ ನಾಟ್ ಎಕ್ಸ್ಟೆಂಡ್ ಟು ಕಾಸಿಂಗ್ ಡೆತ್? ಯಾವ ಕಂಡೀಷನ್ ಅಲ್ಲಿ ಕಾಸಿಂಗ್ ಡೆತ್ ಆಗೋದಿಲ್ಲ, ಬಟ್ ನಮಗೆ ರೈಟ್ ಟು ಪ್ರೈವೇಟ್ ಡಿಫೆನ್ಸ್ RPD ಕ್ಲಾಸಸ್ ಅಲ್ಲಿ ಇಟ್ ಕ್ಯಾನ್ ಎಕ್ಸ್ಟೆಂಡ್ ಅಪ್ ಟು ಕಾಸಿಂಗ್ ಡೆತ್ ಅನ್ನೋದನ್ನ ಹೇಳ್ತೀವಿ. ಸೊ ಇಲ್ಲಿ in case when assault is causing apprehension of murder, cause death. In case when assault is reflecting intention of committing rape, yes. In case when assault is reflection intention of causing simple hurt, then no. In case when the assault is reflected intention gratifying unnatural lust, yes. ಆನ್ಸರ್ ನಮಗೆ ಇಲ್ಲಿ ಸಿ. ಸಿಂಪಲ್ ಹರ್ಟ್ ಅಂತ ಹೇಳುವಾಗ ನಮಗೆ ಡೆತ್ ಕಾಸ್ ಮಾಡೋದಕ್ಕೆ ಆಗೋದಿಲ್ಲ, ಬಿಕಾಸ್ ಈಕ್ವಲ್ ಒಂದು ಅಮೌಂಟ್ ಅಲ್ಲೇನೆ ನೀವು ಫೋರ್ಸ್ ಅನ್ನ ಅಪ್ಲೈ ಮಾಡಬೇಕಿರುತ್ತೆ. 39. For which of the following section of IPC the word benefit does not include pecuniary benefit? Benefit ಅಂತಂದ್ರೆ pecuniary ಅಲ್ಲ, pecuniary in the sense monetary, ದುಡ್ಡಿನ ಬೆನಿಫಿಟ್ ಬಗ್ಗೆ ಮಾತನಾಡ್ತಿಲ್ಲ. Then it is section 89. X intentionally pulls up women's veil without her consent, intending to annoy her. As per IPC, which of the following section offense has been committed? So it is criminal force commit ಆಗಿದೆ. ಬಿಕಾಸ್ ಅಸಾಲ್ಟ್ ಅಲ್ಲಿ ಯಾವುದೇ ರೀತಿ ಟಚ್ ಇರೋದೇ ಇಲ್ಲ. ಗ್ರೀವಿಯಸ್ ಹರ್ಟ್ ಅಂತ ಹೇಳುವಾಗ ಗ್ರೀವಿಯಸ್ ಒಂದು ನೇಚರ್, ಹರ್ಟ್ ಸಿಂಪಲ್. ಇಲ್ಲಿ ನಮಗೆ ಬರೀ ಒಂದು ದುಪ್ಪಟ್ಟ ಎಳೆಯೋದು ಕ್ರಿಮಿನಲ್ ಫೋರ್ಸ್ ಆಗುತ್ತೆ. ನೆಕ್ಸ್ಟ್, ವಾಟ್ ಪನಿಷ್ಮೆಂಟ್ ಇಸ್ ಪ್ರಿಸ್ಕ್ರೈಬ್ಡ್ ಅಂಡರ್ ದ IPC ಫಾರ್ ಅ ಪರ್ಸನ್ ಹೂ ಮೇನ್ಸ್ ಎನಿ ಮೈನರ್ ಇನ್ ಆರ್ಡರ್ ದಟ್ ಸಚ್ ಮೈನರ್ ಮೇ ಬಿ ಯೂಸ್ ಫಾರ್ ದ ಪರ್ಪಸ್ ಆಫ್ ಬೆಗ್ಗಿಂಗ್? ಮೇಮ್ ಅಂತಂದ್ರೆ ಅವರ ಕೈ ಕಾಲು ಏನಾದರೂ ಇಂಜುರಿ ಮಾಡೋದು, ಡ್ಯಾಮೇಜ್ ಮಾಡೋದು, ಕಣ್ ತೆಗೆದಾಕೋದು. ಏನಕ್ಕೆ ಅಂತಂದ್ರೆ ಓಕೆ ಕಣ್ ಕಾಣಿಸ್ತಿಲ್ಲ ಅಂತ ಹೇಳಿ ಬೆಗ್ಗಿಂಗ್ ಪರ್ಪಸ್ಗೆ ಹಾಕೋದಕ್ಕೆ. ಈ ಎಲ್ಲ ಕಂಡೀಷನ್ಸ್ ಅಲ್ಲಿ ಅವರಿಗೆ ಎಷ್ಟು ಪನಿಷ್ಮೆಂಟ್ ಇರುತ್ತೆ? ಇಟ್ ಇಸ್ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂಡ್ ಫೈನ್. ಮಕ್ಕಳಿಗೆ ಈ ತರ ಮಾಡಿ, ಮೈನರಿಗೆ ಈ ತರ ಮಾಡಿ ಬೆಗ್ಗಿಂಗ್ ಪರ್ಪಸ್ಗೆ ಹಾಕೋದನ್ನ ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಅಂಡ್ ಫೈನ್. X threatens to punish a defamatory libel concerning Y unless Y gives him money. Which of the following punishment may be given to X for the act committed by him as per the Indian Penal Code 1860? So either imprisonment for up to 3 years or with fine or with both. Which of the following sentence is an assistant sessions judge authorized to pass as per the CRPC? And ಈಗ ಸಿನ್ಸ್ ನಮಗೆ ಈ ಒಂದೂ ಸಹ ಎನ್ಹ್ಯಾನ್ಸ್ಮೆಂಟ್ ಆಗಿರೋದ್ರಿಂದ BNSS ಅಲ್ಲಿ ಪನಿಷ್ಮೆಂಟ್ ಎನ್ಹ್ಯಾನ್ಸ್ಮೆಂಟ್ ಬಂದಿದೆ ಫಾರ್ JMSC ಅಂಡ್ JMFC. ಸೊ ಹಾಗಾಗಿ ಡೆಫಿನೆಟ್ಲಿ ಈ ಕ್ವೆಶನ್ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ಸದ್ಯಕ್ಕೆ ಆನ್ಸರ್ ಇಸ್ ಅಸಿಸ್ಟೆಂಟ್ ಸೆಷನ್ ಜಡ್ಜ್ ಅಂತ ಹೇಳುವಾಗ ಕೋರ್ಟ್ ಆಫ್ ಸೆಷನ್ಗೆ ಇಂಪ್ರಿಸನ್ಮೆಂಟ್ ಫಾರ್ ಅ ಪೀರಿಯಡ್ ಆಫ್ ಅ ಟರ್ಮ್ ನಾಟ್ ಎಕ್ಸೀಡಿಂಗ್ 10 years. ಅಂಡ್ JMSC ಅಲ್ಲಿ ಮುಂಚೆ 1 ವರ್ಷ ಆಯಿತು, ಈಗ ಅದು 3 years ಆಗಿದೆ ಅಂಡ್ 50,000 ಫೈನ್. JMSC is 1 year and 10,000 rupees fine. So there is an enhancement. ಹಾಗಾಗಿ ಈ ಕ್ವೆಶನ್ ಇಂಪಾರ್ಟೆಂಟ್ ಆಗತ್ತೆ. A person arrested by private person for committing a non-bailable and cognizable offence shall be re-arrested by the police officer if such person comes under which of the following provision of CRPC? ಆಲ್ರೆಡಿ ಒಂದು ಒಫೆನ್ಸ್ ಅನ್ನ ಮಾಡಿರುವಂತ ವ್ಯಕ್ತಿ, ನಾನ್ ಬೇಲಬಲ್ ಕಾಗ್ನಿಸಬಲ್ ಒಫೆನ್ಸ್, ಅವನನ್ನ ನಾವು ಮತ್ತೆ ಅರೆಸ್ಟ್ ಮಾಡಬೇಕು ಅಂತಂದ್ರೆ ಅವ್ನು ಯಾವ ಸೆಕ್ಷನ್ ಅಲ್ಲಿ ಫಾಲೋ ಆಗಬೇಕು? ಸೆಕ್ಷನ್ 41 ಅಲ್ಲಿ, ಅರೆಸ್ಟ್ ಬೈ ಪ್ರೈವೇಟ್ ಪರ್ಸನ್. ಅಂಡರ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಚುವೇಶನ್ ವೈಫ್ ಇಸ್ ನಾಟ್ ಎಂಟೈಟಲ್ಡ್ ಫಾರ್ ಮೇಂಟೆನೆನ್ಸ್ ಅಂಡರ್ ಸೆಕ್ಷನ್ 125 ಆಫ್ CRPC? ಈಗ ನಮಗೆ 144 ಆಫ್ BNSS ಅಂಡ್ ಇದು ಆಪ್ಷನ್ ಬಿ, ವಾಲಂಟರ್ಲಿ ರೆಫ್ಯೂಸಸ್ ಟು ಲಿವ್ ವಿತ್ ಹಸ್ಬೆಂಡ್ ಅಂತ ಹೇಳುವಾಗ ಅವರಿಗೆ ಮೇಂಟೆನೆನ್ಸ್ ಸಿಗೋದಿಲ್ಲ, ಬೇರೆ ಕಂಡೀಷನ್ಸ್ ಅಲ್ಲಿ ಮೇಂಟೆನೆನ್ಸ್ ಅನ್ನೋದಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಪ್ರೊಸೀಜರ್ ಈಸ್ ಡೆಲ್ಟ್ ಅಂಡರ್ ಸೆಕ್ಷನ್ 164A ಆಫ್ CRPC? ಯಾವ ಪ್ರೊವಿಷನ್ 164A ಬಗ್ಗೆ ಮಾತನಾಡ್ತಿದೆ? ಇಟ್ ಈಸ್ A, ಮೆಡಿಕಲ್ ಎಕ್ಸಾಮಿನೇಷನ್ ಆಫ್ ದ ವಿಕ್ಟಿಮ್ ಆಫ್ ರೇಪ್. Next, which of the following is incorrect with respect to the diary of the proceedings in investigation as per CRPC? Diary of proceedings related ಮಾತನಾಡುವಾಗ it is option C, the diary may be used as evidence. Case diary ಅಂತ ಪ್ರತಿಯೊಬ್ಬ ಪೊಲೀಸ್ ಅದನ್ನ ಮೇಂಟೈನ್ ಮಾಡಿರ್ಬೇಕಾಗುತ್ತೆ. ಸೊ ಕೇಸ್ ಡೈರಿ ಇಟ್ ಆಕ್ಟ್ಸ್ ಆಸ್ ಅನ್ ಎವಿಡೆನ್ಸ್. ಆಲ್ಸೋ ಟು ರಿಫ್ರೆಶ್ ದ ಮೆಮರಿ ಕೂಡ ಸಹ ಯೂಸ್ ಆಗುತ್ತೆ. ರಿಮೆಂಬರ್, ಸಿನ್ಸ್ ಎರಡು ಪೇಪರ್ ನಿಮಗೆ BNS ಹಾಗೂ IPC ಓಲ್ಡ್ ಅಂಡ್ ನ್ಯೂ ಎರಡೂ ಕೇಳ್ತೀವಿ ಅಂತ ಹೇಳಿರೋದ್ರಿಂದ ನಿಮ್ಮ ಹತ್ರ ಹಳೆ 3 ಬೇರಾಕ್ಟ್ ಪ್ಲಸ್ ಹೊಸ 3 ಬೇರಾಕ್ಟ್ ಕೂಡ ಸಹ ಕ್ಯಾರಿ ಮಾಡಬೇಕು. In which of the following cases manner of committing offence is not required to be mentioned in the charge as per the CRPC 1973? So it is option A. A is accused of theft of a certain article at a certain time and a certain place.
AIB ಕ್ಲಾಸಸ್ ಏನು ನಡೀತಿದೆ ಸ್ವಾತಿ ಲಾ ಅಕಾಡೆಮಿಯಲ್ಲಿ, ಸೊ ಅಲ್ಲಿ ನಿಮಗೆ ಈ ಎಲ್ಲ ಪ್ರಾವಿಷನ್ಸ್ ಇನ್ ಡೀಟೇಲ್ ಸ್ಪೆಸಿಫಿಕಲಿ ಫಾರ್ ಆಲ್ ದ ಮೇಜರ್ ಲಾಸ್, ನಾವೇನು ಮೇಜರ್ ಲಾಸ್ ಅಂತ ಡಿಸ್ಕಸ್ ಮಾಡಿದ್ದೀನಿ ಇನ್ ಆಲ್ ಮೈ ಪ್ರೀವಿಯಸ್ ವಿಡಿಯೋಸ್, ಆ ಎಲ್ಲ ಲಾಸ್ಗೆ ನಿಮಗೆ ಇನ್ ಡೀಟೇಲ್ ಕ್ಲಾಸಸ್ ಅನ್ನೋದು ಪ್ರೊವೈಡ್ ಆಗಿದೆ. ಆ್ಯಂಡ್ ಫಾರ್ ಮೈನರ್ ಲಾಸ್ ಅಂತ ಹೇಳುವಾಗ ದಟ್ ಈಸ್ ಕಂಪನಿ ಲಾ ಎಕ್ಸೆಟ್ರಾ ಅಂತ ಬರುವಾಗ ಎಲ್ಲೆಲ್ಲ 2 ಮಾರ್ಕ್ಸ್ ಅಷ್ಟೇ ಇರೋದು. ಸೊ ಅಲ್ಲಿಗೆ ವಿತ್ ಪ್ರಾವಿಷನ್ಸ್ ಡೈರೆಕ್ಟ್ ಆಗಿ ನಿಮಗೆ ನಡೆದಿದೆ. ಬಟ್ ಈ ಎಲ್ಲ ಪ್ರಾವಿಷನ್ಸ್ ಇನ್ ಡೀಟೇಲ್ ಆಗಿ ಕ್ಲಾಸಸ್ ನಡೆದಿದೆ. ಸೊ ಆಲ್ರೆಡಿ ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರೋಂಥವ್ರು ಅಥವಾ ಇನ್ನೂ ಅಡ್ಮಿಷನ್ ತಗೊಳ್ಳಿಲ್ಲ, ಇಂಟ್ರೆಸ್ಟೆಡ್ ಇದೆ, ದೆನ್ ಸ್ವಾತಿ ಲಾ ಅಕಾಡೆಮಿ ಇಂದ ನಿಮಗೆ ಕ್ಲಾಸಸ್ ನಡೀತಿದೆ. ಯು ಕ್ಯಾನ್ ಅವೈಲ್ ಎಟ್ ಅ ವೆರಿ ನಾಮಿನಲ್ ಪ್ರೈಸ್ ಕ್ಲಾಸಸ್ಗೆ ತಗೊಳ್ಬಹುದು. ಆಲ್ರೆಡಿ ಮುಗ್ದಿರುವಂಥ ಕ್ಲಾಸಸ್ ಪ್ರತಿಯೊಂದು ನಿಮಗೆ ರೆಕಾರ್ಡೆಡ್ ಲೆಕ್ಚರ್ ಸಿಗುತ್ತೆ. ಆ್ಯಂಡ್ ಇನ್ನು ಬರುವಂಥ ಕ್ಲಾಸಸ್ ಏನಿದೆ ಅದು ನೀವು ಲೈವ್ ಆಗಿನೂ ಸಹ ಅಟೆಂಡ್ ಆಗಬಹುದು. ನೆಕ್ಸ್ಟ್ 49, ವಿಚ್ ಆಫ್ ದ ಫಾಲೋಯಿಂಗ್ ಒಫೆನ್ಸಸ್ ಮೇ ಬಿ ಟ್ರೈಡ್ ಸಮ್ಮರಿಲಿ ಆಸ್ ಪರ್ ದ CRPC. ಸೊ ಸಮ್ಮರಿ ಟ್ರಯಲ್ ಯಾವಾಗ ಒಫೆನ್ಸ್ ಪನಿಷಬಲ್ ವಿತ್ ಇಂಪ್ರಿಸನ್ಮೆಂಟ್ ಫಾರ್ ಅ ಟರ್ಮ್ ನಾಟ್ ಎಕ್ಸೀಡಿಂಗ್ 2 years ಅಂತ ಹೇಳುವಾಗ ಆ ಒಫೆನ್ಸ್ ಅನ್ನ ಸಮ್ಮರಿ ಟ್ರಯಲ್ ನಡೆಸಬಹುದು. ವಿಚ್ ಆಫ್ ದ ಫಾಲೋಯಿಂಗ್ ಸೆಕ್ಷನ್ ಆಫ್ CRPC ಪ್ರೊವೈಡ್ಸ್ ಫಾರ್ ರೆಫರೆನ್ಸ್ ಟು ಹೈಕೋರ್ಟ್ ಅಂತ ಹೇಳೋದು ಆಪ್ಷನ್ ಡಿ, ದಟ್ ಇಸ್ ಸೆಕ್ಷನ್ 395. Next, a person accused of the following offense may not be granted bail under section 438 of the CRPC. Bail ಸಿಗೋದಿಲ್ಲ ಯಾವ ಒಂದು ಸರ್ಕಮ್ಸ್ಟಾನ್ಸ್ ಅಲ್ಲಿ. ಸೊ ಅಕ್ಯೂಸ್ಡ್ ಆಫ್ ದ ಒಫೆನ್ಸ್ ಅಂಡರ್ ಸೆಕ್ಷನ್ 376 AB ಆಫ್ IPC ಬೇಲ್ ಸಿಗಲ್ಲ. ಅಕ್ಯೂಸ್ಡ್ ಆಫ್ ಒಫೆನ್ಸ್ ಅಂಡರ್ 376 DA ಇದು ನಮಗೆ ಆಕ್ಚುಲಿ ರೇಪ್ ನ ಪ್ರೊವಿಷನ್. ಸೊ ಹಾಗಾಗಿ ಆಲ್ ದ 3 and option is D. Which of the following act is done if done by any magistrate even in the good faith without being empowered shall vitiate the proceedings as per the CRPC. ಸೊ ಯಾವಾಗ ಇದು ಮ್ಯಾಜಿಸ್ಟ್ರೇಟ್ ಮಾಡ್ತಿರುವಂಥ ಆಕ್ಟ್ ಇಂದ ಕಂಪ್ಲೀಟ್ ನಮ್ಮ ಟ್ರಯಲ್ ವಿಷಿಯೇಟ್ ಆಗತ್ತೆ. ಸೊ ಆನ್ಸರ್ ಇಸ್ ಸಿ, ಅಟ್ಯಾಚಸ್ ಪ್ರಾಪರ್ಟಿ ಅಂಡರ್ ಸೆಕ್ಷನ್ 83 ಆಫ್ ದ CRPC. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ in the material for deciding the jurisdiction of the civil court in the light of the CRPC 1908. So answer is averments made in the plaint. Next, which of the following cannot be considered as suit for the civil nature for section 9 of the CPC, that is Civil Procedure Code. So section A, that is suit for recovery of voluntary payments or offerings. 55, which of the following provisions of the CPC makes the doctrine res judicata applicable in the representative suit? Representative suit ali res judicata is section 11, explanation 6. Which of the following situations a court will not issue summons for the personal appearance to the defendant? Personal appearance related summons yavaga issue madadilla defendant ge. Then the answer is your C, that is if defendants reside 250 miles away from the court in an area having public conveyance available, then illige summons issue agadilla. In which of the following situation the plaintiff is precluded from bringing the fresh suit as per the CPC? ಇದು ನಿಮಗೆ ಸುಮಾರು ಸತಿ ಕೇಳಿರುವಂಥ ಕ್ವೆಶನ್. ಸೊ ಇದಕ್ಕೆ ಆನ್ಸರ್ ಇಸ್ ಆಪ್ಷನ್ ಸಿ, ದಟ್ ಇಸ್ ಡಿಸ್ಮಿಸಲ್ ಆನ್ ದ ಸೂಟ್ ಬಿಕಾಸ್ ಆಫ್ ಪ್ಲೇಂಟಿಫ್ ಡಿಡ್ ನಾಟ್ ಅಪಿಯರ್ ಅಂತ ಹೇಳುವಾಗ. ನೆಕ್ಸ್ಟ್ 58, ಹೌ ಮೆನಿ ಟೈಮ್ಸ್ ದ ಅಟ್ ಮ್ಯಾಕ್ಸ್ ಅಲ್ಲಿ ಸೆಟ್ ಅಸೈಡ್ ಮಾಡ್ಕೋಬಹುದು. ದೋ how many times at max may adjournment be granted to a party during the hearing of the suit as per the CPC? So answer is 3 times adjournment maximum grant ಮಾಡಬಹುದು. Which of the following, and recent agi we also have CPC amendment for specifically state of Karnataka, so ಹಾಗಾಗಿ ಅದನ್ನ ಕೇಳುವಂತ ಚಾನ್ಸಸ್ ಇಲ್ಲ, but CPC as a whole also becomes an important subject. 59, which of the following amendment act made the provision of CPC to produce the witness without the summons? Witness without summons ಅಂತ ಹೇಳೋದು ಆಪ್ಷನ್ ಬಿ, ದಟ್ ಇಸ್ CPC Amendment Act 1999. Next, which of the following is not included in the word cost as provided under CPC? So answer is your C, that is fooding and lodging expenses incur adaga. Next, what period is prescribed under the CPC for defendant to enter an appearance for filing address for service of notice on him in the case of suit where summary procedure is to be applied? So in that option is B, 10 days from the date of receiving of summons. 62, under which of the following provision of the CPC the appellate court may remit an issue for trial to the lower court? Remit yavaga madate trial court lower court ge? Answer is option D, that is order 41 rule 25.
Next, A is accused of the murder of B by beating him. Which of the following will not be considered as relevant fact forming part of the same transaction as per Indian Evidence Act 1872? Indian Evidence Act at most important and answer wherever whatever said by A and or B a day before the day of beating ಅದು ನಮಗೆ relevant ಆಗತ್ತೆ. This shall not be considered, but at the time of beating, A or B, whatever said or done by the bystander at the time of B, ಇದೆಲ್ಲನೂ ಸಹ relevant ಆಗತ್ತೆ section 6 facts forming part of same transaction ಗೆ. Which of the following provision of Evidence Act says that the confession to the police officer shall not be proved against him? Confession shall not be proved against him ಅನ್ನೋದು section 25. Which of the following provision of Indian Evidence Act dying declaration may be admitted as evidence? It is section 32. Which of the following is correct according to the Indian Evidence Act pertaining to the proof of the contents of the documents? So proof of contents of document is option D. Content of document may be proved either by primary or secondary evidence. Next, 67. Which of the following is correct statement as per the Indian Evidence Act 1872? So answer is leading questions may be asked in cross examination ಅನ್ನೋದು correct statement, because leading questions chief examination ಬರಲ್ಲ, re-examination ಬರಲ್ಲ, and cannot be asked ಅಂತ ಹೇಳೋದು ಸಹ ತಪ್ಪು. Which of the following case did the Supreme Court of India clarify the admissibility of electronic record as evidence? Anwar PK versus PK Bashir, and ಇದಾದ ನಂತರ ಅರ್ಜುನ್ ಪಂಡಿತ್ ರಾವ್ ಖೋಟ್ಕರ್ versus ಕೈಲಾಶ್ ಕುಶನ್ ರಾವ್. Answer. Next, 69. Which of the following is incorrect statement in the light of Indian Evidence Act? ಯಾವುದು ಸರಿ ಅಲ್ಲ ಅಂತ ಹೇಳ್ತಿರೋದು. So B, admissions are conclusive as to the matter or admitted. No, admissions conclusive ಆಗೋದಿಲ್ಲ. Which of the following section of the Indian Evidence, though it acts as a estoppel but conclusive ಅಲ್ಲ. Following section of Indian Evidence Act is an exception to the hearsay rule. That is dying declaration ನಮಗೆ ಎಕ್ಸೆಪ್ಷನ್ ಆಗುತ್ತೆ. ಹಿಯರ್ಸೇ ಎವಿಡೆನ್ಸ್ ಇಸ್ ನೋ ಎವಿಡೆನ್ಸ್, ಬಟ್ ಹಿಯರ್ಸೇಗೆ 6 ಎಕ್ಸೆಪ್ಷನ್ಸ್ ಬರುತ್ತೆ. ಅದರಲ್ಲಿ ಡೈಯಿಂಗ್ ಡಿಕ್ಲರೇಷನ್ ಸೆಕ್ಷನ್ 32 ಕ್ಲಾಸ್ 1 ಒಂದು ಎಕ್ಸೆಪ್ಷನ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ರೆಕಗ್ನೈಸ್ಡ್ ಆಲ್ಟರ್ನೇಟ್ ಡಿಸ್ಪ್ಯೂಟ್ ರೆಸೊಲ್ಯೂಷನ್ ಮೆಕ್ಯಾನಿಸಮ್ ಫಾರ್ ದ CPC? ಯಾವುದು ADR ಮೆಕ್ಯಾನಿಸಮ್ ಅಲ್ಲಿ ರೆಕಗ್ನೈಸ್ ಆಗಿಲ್ಲ? ನೆಗೋಸಿಯೇಷನ್ ಇಸ್ ನಾಟ್ ರೆಕಗ್ನೈಸ್ಡ್. ಆರ್ಬಿಟ್ರೇಷನ್, ಕನ್ಸಿಲೇಷನ್, ಲೋಕ್ ಅದಾಲತ್ ಬರುತ್ತೆ, ನೆಗೋಸಿಯೇಷನ್ ಬರೋದಿಲ್ಲ. Next, which of the following is incorrect statement with respect to the Lok Adalat? ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಲ್ಲ ಲೋಕ್ ಅದಾಲತ್ ಬಗ್ಗೆ? So no court fees required to Lok Adalat. ಸರಿ. Lok Adalat can deal with all civil and criminal matters. No award of Lok Adalat is deemed decree. Correct. No appeal against the award of Lok Adalat is allowed. Correct. So answer is option B. Which of the following is incorrect with respect to arbitration agreement as per the Arbitration and Conciliation Act 1996? So ಯಾವುದು ತಪ್ಪು ಆಗಿರುವಂತ ಸ್ಟೇಟ್ಮೆಂಟ್? ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಬಿ ರಿಟನ್ ಆಸ್ ವೆಲ್ ಆಸ್ ಓರಲ್. ನೋ, ರಿಟನ್ ಅಲ್ಲೇನೆ ಇರಬೇಕು. ಸೊ ಇದು ತಪ್ಪು. ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಸೆಪರೇಟ್ ಅಗ್ರಿಮೆಂಟ್. ಎಸ್, ಆರ್ಬಿಟ್ರೇಷನ್ ಅಗ್ರಿಮೆಂಟ್ ಮೇ ಬಿ ಇನ್ ಫಾರ್ಮ್ ಆಫ್ ಆರ್ಬಿಟ್ರೇಷನ್ ಕ್ಲಾಸ್ ಇನ್ contract. True, ಇದಾಗುತ್ತೆ. Arbitration agreement may be for all the certain disputes which may arise between the parties. Correct. In which of the following circumstances an arbitrator may be challenged, may not be challenged as per the Arbitration and Conciliation Act 1996? So challenge madak agodilla when he possesses the qualification agreed by the party. Challenge ಮಾಡೋದಕ್ಕೆ ಆಗೋದಿಲ್ಲ. Next, when may two persons be said to be related to each other by half blood in accordance with the Hindu Marriage Act? Hindu Marriage Act ಪ್ರಕಾರ ಹಾಫ್ ಬ್ಲಡ್ ಯಾವಾಗ ಹೇಳ್ತೀವಿ? ವೆನ್ ದೇ ಆರ್ ಡಿಸೆಂಡೆಡ್ ಫ್ರಮ್ ಅ ಕಾಮನ್ ಆನ್ಸೆಸ್ಟರ್ ಬೈ ಡಿಫ್ರೆಂಟ್ ವೈಫ್ ಅಂತ ಹೇಳುವಾಗ ಹಾಫ್ ಬ್ಲಡ್ ಅಂತ ಹೇಳ್ತೀವಿ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಜನರಲಿ ನಾಟ್ ಕನ್ಸಿಡರ್ಡ್? ತಂದೆ ಒಂದೇನೆ ಬಟ್ ಇಬ್ರು ತಾಯಿಗಳಿದ್ದಾರೆ, 2 ಡಿಫ್ರೆಂಟ್ ವೈಫ್ ಅಂಡ್ ಅವರಿಂದ ಹುಟ್ಟಿರುವಂಥ ಫಸ್ಟ್ ವೈಫ್ ಮಕ್ಕಳು, ಸೆಕೆಂಡ್ ವೈಫ್ ಮಕ್ಕಳು ಹಾಫ್ ಬ್ಲಡ್ ಅಂತೀವಿ. ಸೊ ಈಸ್ ಜನರಲಿ not considered as valid condition for a Hindu marriage as per the Hindu Marriage Act 1955. So not considered valid condition. So it is the party should not be suffering from epilepsy anta helodu agadilla. Next, section 13 clause 1 of Hindu Marriage Act provides for the following: grounds for restitution of conjugal rights, ground for judicial separation, ground for divorce. All the 3 are given. So answer namige is option ಬಿ. ಸಿನ್ಸ್ ಇಲ್ಲಿ ನಮಗೆ ಆಪ್ಷನ್ಸ್ ಪ್ರಕಾರನೇ ಆನ್ಸರ್ ಮಾಡಬೇಕು, ಇದೆಲ್ಲಾನು ಇದ್ರೂ ಸಹ 1 2 3 ಆಪ್ಷನ್ ಎಲ್ಲೂ ಕೊಟ್ಟಿಲ್ಲ.
2 and 3 ಇದೆ, ಸೊ ಹಾಗಾಗಿ ಇದಾಗಿರುತ್ತೆ. ನೆಕ್ಸ್ಟ್ 13 clause 1 ಪ್ರಕಾರ ಮಾತನಾಡೋದಕ್ಕೆ. ನೆಕ್ಸ್ಟ್, ವಾಟ್ ಈಸ್ ದ ಮೀನಿಂಗ್ ಆಫ್ ದ ಬತಲ್ ಮ್ಯಾರೇಜ್ ಇನ್ ಮುಸ್ಲಿಂ ಲಾ? ಸೊ ಬತಲ್ ಮ್ಯಾರೇಜ್ ಅಂತಂದ್ರೆ ಇಟ್ ಈಸ್ ಅ ವಾಯ್ಡ್ ಮ್ಯಾರೇಜ್. What is the contract of marriage? What is the contract of marriage which may be dissolved by the wife under the power of delegated to her, called under the Muslim law? ಅಂದ್ರೆ ಯಾವ, there are different types of marriages, ಅದರಲ್ಲಿ ವೈಫ್ ಡಿಸಾಲ್ವ್ ಮಾಡಬಹುದು ಅಂತ ಹೇಳೋದು ಯಾವಾಗ? ಇಟ್ ಇಸ್ ತಲಾಕೆ ತಫ್ವೀಜ್. A Hindu boy and a Hindu girl may be married under the following law. So ಅವರು they can be married under Hindu Marriage Act, ಸ್ಪೆಷಲ್ ಮ್ಯಾರೇಜಸ್ ಆಕ್ಟ್, ಎರಡರಲ್ಲೂ ಸಹ ಮದುವೆ ಆಗಬಹುದು. ಸೊ ಹಾಗಾಗಿ ಸಿ ಬೋತ್ 1 and 2 ಆರ್ ಕರೆಕ್ಟ್. ನೆಕ್ಸ್ಟ್, ಹಿಂದೂ ಆದ್ರೂ ಸಹ ಎಸ್ ಸ್ಪೆಷಲ್ ಮ್ಯಾರೇಜಸ್ ಅಲ್ಲೂ ಮ್ಯಾರಿ ಆಗಬಹುದು. ದೋ ಥ್ರೂ ವಿಚ್ ಆಫ್ ದ ಫಾಲೋಯಿಂಗ್ ಅಮೆಂಡ್ಮೆಂಟ್ ಆಕ್ಟ್ ದ ರೈಟ್ಸ್ ಇನ್ ದ ಕೊಪಾರ್ಸ್ನರಿ ಪ್ರಾಪರ್ಟಿ ಇಸ್ ಮೇಡ್ ಅವೈಲೇಬಲ್ ಟು ದ ಗರ್ಲ್ ಚೈಲ್ಡ್ ಆಸ್ ವೆಲ್. ಕೊಪಾರ್ಸ್ನರಿ ರೈಟ್ಸ್ ಗರ್ಲ್ ಚೈಲ್ಡ್ಗೂ ಸಹ ಯಾವಾಗ ಬಂದಿರೋದು? ಸೊ ಇಟ್ ಈಸ್ ಏನು Vinita Sharma versus Rakesh Sharma judgment, and it is in Hindu Succession Act of 2005. So 2005 nantara even the girl child has a equal coparcenary right in ancestral property. What would be the age difference between the adoptive father and his adoptive daughter for a valid adoption anta heluvaga? It is ಸಿ 21 years ನ ಡಿಫ್ರೆನ್ಸ್ ಇದ್ರೆ ಮಾತ್ರನೇ ಒಬ್ಬ ಫಾದರ್ ಒಂದು ಮಗಳನ್ನ ದತ್ತಿಗೆ ತಗೊಳ್ಳೋದಕ್ಕಾಗೋದು. ವಿಚ್ ಆಫ್ ದ ಫಾಲೋಯಿಂಗ್ ಕೇಸ್ ಮೇ ಬಿ ಕನ್ಸಿಡರ್ಡ್ ಆಸ್ ದ ಫಸ್ಟ್ ರಿಪೋರ್ಟೆಡ್ ಕೇಸ್ ಆಫ್ PIL ಇನ್ ಇಂಡಿಯಾ? PIL ಬಗ್ಗೆ ಫಸ್ಟ್ ರಿಪೋರ್ಟ್ ಆದಂತ ಕೇಸ್ ಹುಸೈನಾರಾ ಖಾತೂನ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್. ಹೂ ಅಮಂಗ್ ದ ಫಾಲೋಯಿಂಗ್ ಇಸ್ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ PIL ಇನ್ ಇಂಡಿಯಾ? ಜಸ್ಟಿಸ್ PN ಭಗವತಿ. ಇವರನ್ನ ನಾವು ಫಾದರ್ ಆಫ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ PIL ಫೈಲಿಂಗ್ ಬಗ್ಗೆ ಫಾದರ್ ಅಂತ ತಗೊಳ್ತೀವಿ, ಪಯನೀರ್. ಸೊ ಅಗೇನ್ಸ್ಟ್ ವಿಚ್ ಆಫ್ ದ ಫಾಲೋಯಿಂಗ್ PIL ಕೆನ್ ನಾಟ್ ಬಿ ಫೈಲ್ಡ್? PIL ಯಾವಾಗ ಫೈಲ್ ಮಾಡಕ್ ಆಗೋದಿಲ್ಲ? PIL ಕೆನ್ ನಾಟ್ ಬಿ ಫೈಲ್ಡ್ ಅಗೇನ್ಸ್ಟ್ ಅ ಪ್ರೈವೇಟ್ ಪಾರ್ಟಿ, ಬಿಕಾಸ್ ಪಬ್ಲಿಕ್ ಇಂಟ್ರೆಸ್ಟ್ ಅಲ್ಲಿ ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಮುನ್ಸಿಪಲ್ ಕಾರ್ಪೊರೇಷನ್ಗೆ ಫೈಲ್ ಮಾಡಬಹುದು, ನಾಟ್ ಟು ಪ್ರೈವೇಟ್ ಪಾರ್ಟಿ. ಇನ್ ದ ಲೈಟ್ ಆಫ್ ದ ಗೈಡ್ಲೈನ್ಸ್ ಇಶ್ಯೂಡ್ ಬೈ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, on which of the following issue a PIL cannot be entertained by the court? PIL ಯಾವಾಗ ಎಂಟರ್ಟೈನ್ ಆಗೋದಿಲ್ಲ? ಪಿಟಿಷನ್ ಫ್ರಮ್ ಜೈಲ್ ಫಾರ್ ಪ್ರಿಮೆಚ್ಯೂರ್ ರಿಲೀಸ್ಗೆ ಆಗೋದಿಲ್ಲ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಲ್ಯಾಂಡ್ಮಾರ್ಕ್ ಕೇಸ್ ಇಟ್ ವಾಸ್ ಹೆಲ್ಡ್ ದಟ್ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ವರ್ ಅಪ್ಲಿಕೇಬಲ್ ನಾಟ್ ಓನ್ಲಿ ಟು ದ ಜುಡಿಷಿಯಲ್ ಅಂಡ್ ಕ್ವಾಸಿ ಜುಡಿಷಿಯಲ್ ಫಂಕ್ಷನ್ ಬಟ್ ಆಲ್ಸೋ ಟು ಅಡ್ಮಿನಿಸ್ಟ್ರೇಟಿವ್ ಫಂಕ್ಷನ್? ಸೊ ಇದು ಯಾವ ಕೇಸಲ್ಲಿ ಹೇಳಿರೋದು? AK ಕರಿಪಾಕ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. In which of the following judgment the Supreme Court had comprehensively reconsidered SP Sampath Kumar versus Union of India case? So idu namige that is option B, L Chandra Kumar versus Union of India. Who among the following defined the administrative law as the law relating to the control of governmental power? Idanna yava law alli helirodu? It is option B, Wade. Iವರು ಹೇಳಿರುವಂತ ಸ್ಟೇಟ್ಮೆಂಟ್ ನಮಗೆ. What penalty is prescribed for the persons illegally practicing in the courts under the Advocate Act 1961? So ಇವರಿಗೆ ಯಾವ ಪನಿಷ್ಮೆಂಟ್ ಇರುತ್ತೆ? ಇಂಪ್ರಿಸನ್ಮೆಂಟ್ ಫಾರ್ ಅ ಪೀರಿಯಡ್ ಆಫ್ 6 months na up to 6 months. Which provision of the Advocate Act empowers the Bar Council to prescribe the standard of the professional conduct and etiquette to be observed by the advocates or on the standard etc. ಇದು ಮಾಡಬೇಕು ಅನ್ನೋದನ್ನ is prescribed in section 49 of Advocates Act. Which of the following is incorrect according to the Bar Council of India rules? ಯಾವುದು ಸರಿ ಅಲ್ಲ? An advocate can plead in any matter in which he is himself pecuniarily interested. ಸೊ ಇದು ನಮಗೆ ಆಗೋದಿಲ್ಲ, ಇದು ಇನ್ಕರೆಕ್ಟ್ ಆಗುತ್ತೆ. ಐ ಮೀನ್ ಅಡ್ವೊಕೇಟ್ಗೆ ಆ ಕೇಸಿಂದ ದುಡ್ಡು, ಹಣಕಾಸಿನ ಒಂದು ಇಂಟ್ರೆಸ್ಟ್ ಇದ್ದು ಅವರೇ ಆ ಕೇಸ್ನ ವಾದ ಮಾಡೋದು is not acceptable. Which of the following authority acts as an appellate authority against the order made by the Disciplinary Committee of the Bar Council of India? Answer is Supreme Court. Namige this is the authority which will act as an appellate authority. 94. In which of the following situations a one person company will mandatorily get converted into either private or the public company? One person company public ಅಥವಾ private companyಗೆ ಯಾವಾಗ ಕನ್ವರ್ಟ್ ಆಗುತ್ತೆ? B, in case of the paid up share capital or of an OPC exceeds 50 lakh rupees.
Next, what is the minimum number of the directors required for a public company as per the Companies Act 2013? Minimum ಎಷ್ಟು ಜನ ಡೈರೆಕ್ಟರ್ ಬೇಕು? It is option B, 3 members. In which of the following case Supreme Court of India had explained the precautionary principles in detail? So it is in option A, Vellore Citizens Welfare Forum versus Union of India. Which of the following is a landmark case on the public trust doctrine in the environmental law? So public trust doctrine, that is MC Mehta versus Kamal Nath. Maximum cases MC Mehta environmental law ಅಂತ ಹೇಳುವಾಗ. Next, which of the following is a landmark case on the public trust doctrine in the environmental law? It is option D, MC Mehta versus Kamal Nath. Sorry, it is D, MC Mehta versus Kamal Nath. In which of the following case the section 66A of the Information Technology Act 2000 was struck down by the Supreme Court? So yavaga, in which act it was struck down? A, Shreya Singhal versus Union of India case alli. Next, in which of the following case an electronic record shall not be attributed to the originator as per the Information Technology Act 2000? It is answer D, electronic record sent by an unauthorized person. E conditionally, what is the maximum period for which any women shall be entitled to maternity benefit under the Maternity Benefit Act 1961? Answer is your 26 weeks. First question start agiddu illindane and last question end ಆಗ್ತಿರೋದು maternity benefit. So thank you for watching till here, till the end. Illige we complete our 100 questions of set D AIB 18 ನ question paper 2024 ಅಲ್ಲಿ ನಡೆದಿರುವಂಥದ್ದು. ಸೊ ಈ 100 question paper, ಈ 100 questions ಆಕ್ಚುಲಿ ಇಲ್ಲಿ ನಮಗೆ ಚೂರು ಟ್ರೆಂಡ್ ಚೇಂಜ್ ಆಗೋದನ್ನು ಕಾಣಬಹುದು. ಆ್ಯಂಡ್ ಈ ಪೇಪರ್ ನಂತರದಿಂದ ನಿಮಗೆ ಎಲ್ಲ ಪೇಪರಲ್ಲೂ ಸಹ ಓನ್ಲಿ ಸೆಕ್ಷನ್ ಬೇಸ್ಡ್ ಅಷ್ಟೇ ಅಲ್ಲದೆ ಇನ್ಫರೆನ್ಸ್ ಅಥವಾ ಒಂದು ಲೀಗಲ್ ಕಾನ್ಸೆಪ್ಚುಯಲ್ ಬೇಸ್ಡ್ ಕ್ವೆಶನ್ಸ್ ಅನ್ನು ಕೇಳೋದನ್ನು ಶುರು ಮಾಡಿರುವಂಥದ್ದು. ಸೊ ಈಗ ಅಗೈನ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಿಮಗೆ AIB ಕ್ಲಾಸಸ್ ಏನು ನಡೀತಿದೆ, ಇಟ್ ಇಸ್ ಅಟ್ ಅ ವೆರಿ ನಾಮಿನಲ್ ಪ್ರೈಸ್ ಆ್ಯಂಡ್ ಆಲ್ರೆಡಿ ನೀವು ಓದ್ತಿದ್ದೀರಿ ಸೆಲ್ಫ್ ಸ್ಟಡಿ ಫಾರ್ ಎನಿ ಗೈಡೆನ್ಸ್ ಯು ಕ್ಯಾನ್ ಟೇಕ್ ಅಡ್ಮಿಷನ್. ಆ್ಯಂಡ್ ನಿಮಗೆ ಸಿನ್ಸ್ ಎಕ್ಸಾಮ್ ಡೇಟ್ ಆಲ್ರೆಡಿ ಅನೌನ್ಸ್ ಆಗಿದೆ, ಹಾರ್ಡ್ಲಿ 20 days ಲೆಫ್ಟ್. ಸೊ ನಿಮ್ಮ ಪ್ರಿಪರೇಷನಿಗೆ ರಿಕ್ವೈರ್ಡ್ ಗೈಡೆನ್ಸನ್ನು ಪ್ರೊವೈಡ್ ಮಾಡೋದಕ್ಕೆ ವಿ ಆರ್ ರೆಡಿ ಆ್ಯಂಡ್ ಆಲ್ಸೋ ವಿಲ್ಲಿಂಗ್ ಟು ಗೈಡ್ ಯು. ಸೊ ಹಾಗಾಗಿ ಇಫ್ ರಿಕ್ವೈರ್ಡ್ ಯು ಕ್ಯಾನ್ ಕಾಲ್ ಎಟ್ ದಿಸ್ ನಂಬರ್ 9650849915ಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಬ್ಯಾಚಸ್ಗೆ ಎನ್ರೋಲ್ ಮಾಡ್ಕೋಬಹುದು. ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೊತೆ ಯಾರಾದರೂ AIB ಅಪಿಯರ್ ಆಗ್ತಿದ್ದಾರೆ ಅನ್ನುವಂಥ ಒಬ್ಬ ವ್ಯಕ್ತಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.